ಆಡಳಿತಾಧಿಕಾರಿ ವಿರುದ್ಧ ದೂರು ದಾಖಲಾಗಿದೆ. ಎಸ್ಕೆ ಬಸವರಾಜನ್ ಅವರ ವಿರುದ್ಧ ಅತ್ಯಾಚಾರ ಯತ್ನದ ಆರೋಪ ದಾಖಲಾಗಿದೆ. ಮುರುಘಾ ಮಠದ ಹಾಸ್ಟೆಲ್ ವಾರ್ಡನ್ ರಶ್ಮಿ ಅವರು ದೂರು ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮುರುಘಾ ಮಠದ ಹಾಸ್ಟೆಲ್ ವಾರ್ಡನ್ ರಶ್ಮಿ ಅವರು ದೂರು ಕೊಟ್ಟಿದ್ದಾರೆ ಬಸವರಾಜನ್ ವಿರುದ್ಧ. ಬಸವರಾಜನ್ ಪತ್ನಿ ಸೌಭಾಗ್ಯ ವಿರುದ್ಧವೂ ದೂರು ದಾಖಲಾಗಿದೆ. ಯಾಕೆಂದ್ರೆ ಅದು ಬ್ಲಾಕ್ ಮೇಲ್ ಕೇಸ್ ಹಾಕಿದ್ದಾರೆ. ಕಲಂ 341, 342, 504, 506 ಅಡಿ ಕೇಸ್ ಕೂಡ ದಾಖಲಾಗಿದೆ. ಒಂದು ಮೈಸೂರಿನ ಕೇಸು, ಅಲ್ಲಿ ರಶ್ಮಿ ಅವರು A2 ಆರೋಪಿ ವಾರ್ಡನ್. ಇನ್ನೊಂದು ಕಡೆ ಚಿತ್ರದುರ್ಗದಲ್ಲಿ 4 ಕೇಸು 341, 342, 504, 506 ರಶ್ಮಿ ಅವರು ಕೊಟ್ಟಿದ್ದಾರೆ. ಅದು ಆಡಳಿತಾಧಿಕಾರಿ ಬಸವರಾಜನ್ ವಿರುದ್ಧ. ಜೇನ್ ಸಾಕಣೆ ಮಾಡಿ ವರ್ಷಕ್ಕೆ 1 ಕೋಟಿ ಸಂಪಾದನೆ ಮಾಡ್ಬೇಕಾ? ವರ್ಷಕ್ಕೆ ಜೇನ್ ಸಾಕಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡಿ. ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಅವರ ಮಡದಿ ಸೌಭಾಗ್ಯ ವಿರುದ್ಧ ಒಂದು ಗಂಡ ಹೆಂಡತಿ ಇಬ್ಬರ ಮೇಲೂ ಬ್ಲಾಕ್ ಮೇಲ್ ಕೇಸು, ಇನ್ನೊಂದು ಬಸವರಾಜನ್ ವಿರುದ್ಧ ಅತ್ಯಾಚಾರ ಯತ್ನದ ಕೇಸ್ ಅವ್ರು ದಾಖಲು ಮಾಡಲಾಗಿದೆ. ಶ್ರೀಗಳ ಮೇಲೆ ಬಂದಿರುವಂತಹ ಆರೋಪಗಳೆಲ್ಲ ಸುಳ್ಳು. ಸ್ವಾಮೀಜಿಗಳ ತೇಜೋವಧೆಗೆ ಇದು ಸಂಚು ಮಾಡ್ತಿದ್ದಾರೆ. ಆಡಳಿತಾಧಿಕಾರಿಯೇ ಷಡ್ಯಂತ್ರ ಮಾಡಿದ್ದಾರೆ. ಬರ್ತಾ ಇದೆ, ಯಾರು ಹೇಳಿದ್ರು ಏನು ನೋಡೋಣ. ಬ್ರೇಕಿಂಗ್ ನ್ಯೂಸ್. ಇದು ಮಠದ ಆಡಳಿತ ಮಂಡಳಿಯ ಸದಸ್ಯ ರಾಜಶೇಖರ್ ಹೇಳಿರುವಂತಹ ಮಾತು. ಸ್ವಾಮೀಜಿ ಜೊತೆ ಆಡಳಿತಾಧಿಕಾರಿಗೆ ಮನಸ್ತಾಪ ಇದೆ, ಬಸವರಾಜನ್ ಈ ಕೆಲಸ ಮಾಡಿದ್ದಾನೆ ಅಂತ ಮಠದ ಆಡಳಿತ ಮಂಡಳಿ ಸದಸ್ಯ ರಾಜಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದು ಚಿತ್ರದುರ್ಗದಿಂದ ಬರ್ತಿರುವಂತಹ ಸುದ್ದಿ. ಶ್ರೀಗಳ ಮೇಲೆ ಬಂದಿರೋ ಆರೋಪಗಳು ಸುಳ್ಳು, ಸ್ವಾಮೀಜಿಗಳ ತೇಜೋವಧೆ ಮಾಡಲಾಗ್ತಾ ಇದೆ, ಆಡಳಿತಾಧಿಕಾರಿಯೇ ಷಡ್ಯಂತ್ರ ಮಾಡಿದ್ದಾರೆ. ಆಡಳಿತಾಧಿಕಾರಿ ಹೆಸರು ಬಸವರಾಜನ್. ಆತ ಈ ಕೆಲಸ ಮಾಡಿದೆ ಬಿಕಾಸ್ ಅವ್ರಿಗೂ ಸ್ವಾಮೀಜಿಗೂ ಆಗಲ್ಲ. ಮಠದ ಆಡಳಿತ ಮಂಡಳಿ ಸದಸ್ಯ ರಾಜಶೇಖರ್ ಹೇಳಿರುವಂತಹ ಮಾತಿದು. ನನ್ನ ಸಹೋದ್ಯೋಗಿ ಜೊತೆ ರಾಜಶೇಖರ್ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಡಾಕ್ಟರ್ ಶಿವಮೂರ್ತಿ ಮುರುಘಾ ಶ್ರೀಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿರುವಂಥದ್ದು. ಈ ಕುರಿತು ಇಂದಿನ ಆಡಳಿತಾಧಿಕಾರಿಯವರು ಸರ್ವಾಧಿಕಾರ ಧೋರಣೆ ತರಲಿಕ್ಕೆ ಅವರ ದುರುಪಯೋಗ ಪಡಿಸ್ಕೊಂಡಿದ್ರು. ಅದರ ಸಂಬಂಧ ಈಗಾಗಲೇ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿರುವಂಥದ್ದು. ಸಲಹಾ ಸಮಿತಿ ಸಭೆಯಲ್ಲಿ ಸಮುದಾಯದ ಮುಖಂಡರು ಹಿರಿಯರು ಭಾಗವಹಿಸಿದ್ರು. ಅವರು ಈ ಸಮಿತಿ ಸಭೆಯಲ್ಲಿ ಏನು ಚರ್ಚೆ ಆಯಿತು, ಏನು ಹೇಳಿದ್ದಾರೆ ಅನ್ನೋದು ಕೇಳೋಣ. ದಿನಪತ್ರಿಕೆಗಳಲ್ಲಿ ಮತ್ತು TV ಮಾಧ್ಯಮಗಳಲ್ಲಿ ಶ್ರೀಗಳ ಮೇಲೆ ಪೋಕ್ಸೋ ಕಾಯ್ದೆಯಡಿ ಕೇಸ್ ಬುಕ್ ಆಗಿದೆ ಎಂಬುದೊಂದು ಅದು ವಿಷಯವನ್ನು ಮಠದಲ್ಲಿ ಚರ್ಚೆಯನ್ನು ಸಲಹಾ ಸಮಿತಿಯಲ್ಲಿ ಚರ್ಚೆ ಮಾಡಲಾಯಿತು. ಆ ಚರ್ಚೆಯಲ್ಲಿ ಇಷ್ಟೇ ಗುರುಗಳು ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ, ಇಂದಿನ ದುರುದ್ದೇಶದಿಂದ ಈ ರೀತಿಯಾಗಿ ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಆದ್ದರಿಂದ ತಾವುಗಳು ಈ ಒಂದು ಸಮಾಜಕ್ಕೆ ನಾನು ಬಿಟ್ಟಿದ್ದೀನಿ, ಇದನ್ನು ಯಾವ ರೀತಿ ನೀವು ಏನು ಮಾಡಬೇಕು ಎಂಬುದು ಅಂತ ಹೇಳಿದರು. ಅದಕ್ಕೆ ನಾವು ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿ ನಿಂತಿದ್ದೀವಿ. ಅಂದರೆ ಈ ಮಕ್ಕಳು ಅಲ್ಲಿವರೆಗೂ ಹೋಗ್ಲಿಕ್ಕೆ ಸಾಧ್ಯನೇ? ಇದರಿಂದ ಯಾರಾದರೂ ಇದ್ದಾರಾ ಕಂಪ್ಲೇಂಟ್ ಕೊಡೋದ್ರಿಂದ? ಖಂಡಿತ ಇದರಿಂದ ಒಂದು ಕೈವಾಡನೆ ಇದೆ. ಸುಮಾರು ಈಗೆಲ್ಲ 2 ವರ್ಷದಿಂದಲೂ ಒಂದು ಸಾರಿ ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಸಿಕ್ಬಿಟ್ಟು ಅಲ್ಲಿಂದ ವಾಪಸ್ ಆ ಮಕ್ಕಳನ್ನ ಕರ್ಕೊಂಬಂದು ಮಠದಲ್ಲಿ ಇಟ್ಕೊಂಡು ಪುನಃ ಮಕ್ಕಳಿಗೆ ಇಲ್ಲದ ಹೇಳಿಕೆಯನ್ನು ಕೊಟ್ಬಿಟ್ಟು ಈ ರೀತಿಯಾಗಿ ನಮಗೆ ಲೈಂಗಿಕ ಕಿರುಕುಳನ್ನು ಕೊಡ್ತಿದ್ರು ಅನ್ನೋ ಒಂದು ಇದನ್ನು ಹೊಸದಾಗಿ ಪ್ರಸ್ತಾಪ ಮಾಡಿಬಿಟ್ಟು ಈಗ ಪೋಕ್ಸೋ ಕಾಯ್ದೆಯಡಿ ಮೈಸೂರಿನಲ್ಲಿ ಒಳನಾಡಿ ಸಂಸ್ಥೆಯ ಮುಖಾಂತರ ಒಂದು ಕೇಸನ್ನು ಕೊಟ್ಟಿದ್ದಾರೆ ಅಂತ ನಾವು TV ಮಾಧ್ಯಮದ ಮೂಲಕ ನೋಡಿದ್ವಿ. ಅಂದರೆ ಇದರಿಂದ ಇರೋಂಥ ಯಾರು ಕಾನೂನು ಕೈಗಳು ಅದೇ ಎಲ್ಲರಿಗೂ ಗೊತ್ತಿದೆ. ಎಸ್ಕೆ ಬಸವರಾಜನ್ನು ಆಡಳಿತಾಧಿಕಾರಿಯಾಗಿ ನೇಮಿಸ್ಕೊಂಡು ಈಗ 15 ದಿನದಿಂದ ಬರ್ತಾ ಇಲ್ಲ. ಗುರುಗಳಿಗೂ ಮತ್ತು ಬಸವರಾಜನಿಗೂ ಈಗ ಒಂದು 15 ದಿನದಿಂದ ಶೀತಲ ಸಮರ ನೀಡಬೇಕು, ನನಗೆ ಫುಲ್ ಅಧಿಕಾರ ಕೊಡಬೇಕು, ಬರೀ ನೀವೇ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಇಲ್ಲ, ನಾನು ಅಧಿಕಾರ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಕ್ಕೆ ಈಗ ಸುಮಾರು 15-20 ದಿನದಿಂದ ಮಠಕ್ಕೆ ಬರ್ತಾ ಇಲ್ಲ. ಅಂದರೆ ಈಗ ಕಾನೂನು ಹೋರಾಟಕ್ಕೆ ಸ್ವಾಮೀಜಿಯವರು ಸಿದ್ಧವಾಗಿದ್ದಾರೆ. ನಿಮ್ಮ ಅಭಿಪ್ರಾಯ? ಖಂಡಿತ ಅಭಿಪ್ರಾಯ ಏನು, ಯಾಕೆಂದರೆ ಪೋಕ್ಸೋ ಕಾಯ್ದೆಯಡಿ ಕೇಸ್ ಬುಕ್ ಆಗಿದೆ ಅಂದಮೇಲೆ ನಾವು ಜೈಲೊಳಗೆ ಹೋಗೋಕ್ಕಾಗುತ್ತಾ? ಅದರಿಂದ ಅದು ಸುಳ್ಳು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಲಿಕ್ಕೆ ಕಾನೂನು ರೀತಿಯ ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ಇದು ಸಮಾಜದ ಮುಖಂಡರು ಹಿರಿಯರ LB ರಾಜಶೇಖರ್ ಅವರ ಮಾತು. ಏನಂತ ಹೇಳಿದ್ರೆ ಕಾನೂನು ಹೋರಾಟದ ಮೂಲಕ ಈ ಪ್ರಕರಣವನ್ನು ಹೋರಾಟ ಮಾಡ್ತೀವಿ, ಇದರಿಂದ ಯಾರೇ ಇದ್ರೂ ಕೂಡ ಸೂಕ್ತ ತನಿಖೆ ಆಗಬೇಕು ಅನ್ನೋದು ಇವರ ಮಾತು. ವಿನಾಯಕ ನ್ಯೂಸ್ 18 ಚಿತ್ರದುರ್ಗ.